ಬೆಂಗಳೂರಲ್ಲಿ ಕಣ್ಣಿಗೆ ರಾಚ್ತಾ ಇದೆ ಕಳಪೆ ರಸ್ತೆಯ ಕಾಮಗಾರಿ. ಒಂದೇ ಒಂದು ತಿಂಗಳಿಗೆ ಡಾಂಬರ್ ಕಿತ್ತು ಬರ್ತಾ ಇದೆ. ಇದು ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಕಥೆ. ಉದ್ಯಮಿಗಳು ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾಯಿತು. ಪ್ರತಿನಿತ್ಯ ಸವಾರರು, ವಾಹನ ಸವಾರರು, ಜನಸಾಮಾನ್ಯರು ಕಾಮಗಾರಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಕಾಮಗಾರಿಯ ಗುಣಮಟ್ಟ ನೋಡಿ, ಇವರು ಡಿಲೇ ಏನೋ ಮಾಡ್ತಾ ಇದ್ದಾರೆ, ಅಟ್ಲೀಸ್ಟ್ ಕ್ವಾಲಿಟಿ ಇದೆಯಾ? ಆ ವರ್ಕ್ ಇಲ್ಲ. ತುಬರಹಳ್ಳಿಯಲ್ಲಿ ಕಾಟಾಚಾರಕ್ಕೆ ರಸ್ತೆ ಕಾಮಗಾರಿ ಮಾಡಿದ್ದಾರೆ. BWSSP ಟ್ರೀಟ್ಮೆಂಟ್ ಪ್ಲಾಂಟ್ ರಸ್ತೆ ಕಾಮಗಾರಿ ಅನ್ನೋದು ಅಧ್ವಾನ ಆಗಿದೆ. ಸ್ಥಳೀಯ ಜನರ ವ್ಯಾಪಕ ಆಕ್ರೋಶಕ್ಕೆ ಪಾಲಿಕೆ ಇದೀಗ ಗುರಿಯಾಗಿದೆ. ಜನರ ಆಕ್ರೋಶದ ಬೆನ್ನಲ್ಲೇ ಎಕ್ಸ್ನಲ್ಲಿ ಅಧಿಕಾರಿಗಳು ಪೋಸ್ಟ್ ಹಾಕಿದ್ದಾರೆ. ರಸ್ತೆ ಸರಿ ಮಾಡ್ತಾ ಇದ್ದೀವಿ ಅಂತೇಳಿ ಅಧಿಕಾರಿಗಳು ಒಂದು ಪೋಸ್ಟ್ ಅನ್ನು ಹಾಕಿದ್ದಾರೆ. ಕಾಟಾಚಾರದ ಕಾಮಗಾರಿ ಬಗ್ಗೆ ಈಗ ಜನಾಕ್ರೋಶ ತೀವ್ರವಾಗಿ ವ್ಯಕ್ತವಾಗ್ತಾ ಇದೆ. ಒಂದ್ ಕಡೆ ರಸ್ತೆ ಸರಿ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರೆ, ಮೂಲಭೂತ ಸೌಕರ್ಯಗಳು ಸರಿಯಾಗಿ ಕೊಡ್ತಾ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರೆ, ಕಾಟಾಚಾರಕ್ಕೆ ಏನೋ ಒಂದು ಮಾಡ್ಬಿಡ್ತಾರೆ. ಅಲ್ಲಿ ಗುಣಮಟ್ಟ ಅನ್ನೋದೇ ಇರೋದಿಲ್ಲ. ದೃಶ್ಯಗಳಲ್ಲೂ ತೋರಿಸ್ತಾ ಇದೆ ನೋಡಿ. ಒಂದು ತಿಂಗಳಿಗೆ ಆ ರಸ್ತೆ ಎಲ್ಲ ಕಿತ್ತು ಬರ್ತಾ ಇದೆ, ಡಾಂಬರ್ ಎಲ್ಲ ಕಿತ್ಕೊಂಡು ಬರ್ತಾ ಇದೆ. ಹಂಗಾದ್ರೆ ಗುಣಮಟ್ಟ ಎಷ್ಟು ಮಟ್ಟಿಗೆ ಇವ್ರು ಕೆಲಸ ಮಾಡಿಸಿರ್ಬೋದು? ಇಲ್ಲಿ ಯಾರು ಹಂಗಾರೆ ದುಡ್ಡು ಹೊಡೆದ್ರು? ಇಂತಹ ಪ್ರಶ್ನೆಗಳು ಸಹಜವಾಗೇ ಮೂಡುತ್ತೆ. ನಮಗೆ ರಸ್ತೆ ಬೇಕು ಅಂತ ಹೇಳಿ ತುಂಬಾ ವರ್ಷಗಳಿಂದ ಜನ ಕೇಳ್ತಾ ಇದ್ದಾರೆ. ರಸ್ತೆ ಏನೋ ಮಾಡಿದ್ದಾರೆ, ಸದ್ಯ ಸರಿ ಹೋಯ್ತಲ್ಲ ಅನ್ನುವಷ್ಟರಲ್ಲಿ ಮತ್ತೆ ರಸ್ತೆ ಕಿತ್ತು ಬಂದಿದೆ. ಇದೇ ಪ್ರಾಬ್ಲಮ್ ಇದೆ. ತುಂಬಾ ಗಾಡಿಗಳು, ತುಂಬಾ ಟ್ರಾಫಿಕ್ ಆಗುತ್ತೆ ಈ ರೋಡಲ್ಲಿ. ಧೂಳು ಜಾಸ್ತಿ ರೋಡ್ ಹಾಕ್ತೀರಾ, ಓಡಾಡೋಕ್ಕೆ ತುಂಬಾ ಸಮಸ್ಯೆ ಆಗುತ್ತೆ. ಮತ್ತೆ ಆಗಿದ್ದಾರೆ, ಏನ್ ಮಾಡ್ತಾರೋ ಅಂತ ಒಂದು ಅರ್ಥನೇ ಆಗಲ್ಲ. 3 days ಬ್ಯಾಕ್ ಚೆನ್ನಾಗಿತ್ತು. ನಾನು ಇವಾಗ ಜಸ್ಟ್ ಇವತ್ತೇ ಬಂದಿದ್ದು. ನೋಡ್ರೆ ಅಷ್ಟಲ್ಲಿ ಯೋಚನೆ ಮಾಡ್ತೀವಿ, ಏನು ಚೆನ್ನಾಗಿರೋ ರೋಡ್ ಹಿಂಗ್ ಮಾಡಿದ್ದಾರೆ ಅನ್ಬಿಟ್ಟು. ಅದು ಯಾಕೆ ಹಿಂಗ್ ಮಾಡ್ತಾರೆ? ಅವರೇ ಹಾಕ್ತಾರೆ, ಅವರೇ ಕಿತ್ತಾಕ್ತಾರೆ. ಈ ರೋಡ್ ಬೇರೆ ಎಷ್ಟು ಜನ ಇಲ್ಲಿ ಬಿದ್ದಿದ್ರು, ಎಲ್ಲ ಒನ್ ವೇಲ್ ಹೋಗ್ತಾ ಇದ್ರು ಯಾವಾಗ್ಲೂ. ಈ ರೋಡ್ ಸರಿ ಇಲ್ಲ ಅನ್ಬಿಟ್ಟು ಸರಿ ರೆಡಿ ಆಯ್ತಂತ ಯೋಚನೆ ಮಾಡೋದ್ರಿಗೆ ಈ ತರ ಮಾಡಿದ್ದಾರೆ. ಏನಕ್ಕೆ ಈ ತರ ಮಾಡ್ತಾರೆ? ಅವರೇ ಖರ್ಚು ಮಾಡ್ತಾರೆ, ಅವರೇ ಇದು ಮಾಡ್ತಾರ. ವೇಸ್ಟ್ ಕೆಲಸ ಮಾಡ್ತಾ ಇದಾರೆ. ಫಸ್ಟ್ ಲೇಯರ್ BM ಹಾಕಿದ್ದು, ಸೆಕೆಂಡ್ ಲೇಯರ್ BC ಮಾಡಿದ್ದು, ಲೇಯಿಂಗ್ ಮಾಡಿರೋದು. ಅದು ಆಕ್ಚುಲಿ ಇಲ್ಲಿ ಮಾಡೋ ಟೈಮಲ್ಲಿ ಅಲ್ಲಿ ಟ್ಯಾಂಕ್, ಅಲ್ಲಿ BWSSP ಟ್ಯಾಂಕ್ ಇದೆ, ಟ್ಯಾಂಕರ್ಸು. ಪ್ಲಸ್ ಅದು ಓಡಾಡಿ ಸಿಕ್ಕಾಪಟ್ಟೆ ಅಂದ್ರೆ ಇಮಿಡಿಯೇಟ್ ನಾವು ಹಾಕೋಷ್ಟು ಬೆಳಗಿನ ಜಾವ ಆಗಿತ್ತು. ಬಟ್ ಅವ್ರಿಗೆ ಎಷ್ಟು ಹೇಳಿದ್ರು ಕಂಟ್ರೋಲ್ ಆಗಿಲ್ಲ. ಓಡಾಡಿ ವೆಹಿಕಲ್ಸ್ ಮೂವ್ಮೆಂಟ್ ಆಗಿ ಅದು ಡ್ಯಾಮೇಜ್ ಜಸ್ಟ್ ಒಂದು ಪೋರ್ಷನ್ ಆಗಿತ್ತು. ಅದು ಓಡಾಡಿ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗಿರೋದ್ರಿಂದ ನಾವು ಇದನ್ನ ಪ್ಯಾಚ್ ವರ್ಕ್, ವರ್ಕ್ ಮಾಡ್ತಾ ಇದ್ದೀವಿ. ಲೇಯಿಂಗ್ ಆದ್ಮೇಲೆ ಒಂದು 4 hours ಆದ್ರೂ ಬೇಕಿತ್ತು. ಲೇಯಿಂಗ್ ಆಗಿದ್ದು ಅರೌಂಡ್ ಒಂದು 5:36 o'clock ಆಗಿತ್ತು ಮೇಡಮ್. ಆ ಟೈಮ್ಗೆ ಆಗಿತ್ತು. ಯಾಕಂದ್ರೆ ಆಮೇಲೆ 6:30 ಮೇಲೆ ಸ್ಕೂಲ್ ಬಸ್ಗಳು ಎಲ್ಲ ಸ್ವಲ್ಪ ಸ್ಟಾರ್ಟ್ ಶುರು ಆಗೋದ್ರಿಂದ ಅದು ಸ್ವಲ್ಪ ಡಿಲೇ ಆಗೋಗಿತ್ತು. ಅದರಿಂದ ಸ್ವಲ್ಪ ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡೋಣ. ಬೆಂಗಳೂರಿನಲ್ಲಿ GBA ಅಧಿಕಾರಿಗಳು ಮಾಡುವಂತಹ ಕೆಲಸ ಅವರಿಗೆ ಇಷ್ಟ ಆಗಬೇಕು. ಕಳೆದ ಸಾಕಷ್ಟು ವರ್ಷಗಳಿಂದ ವರ್ತೂರು ಸಮೀಪ ಇರುವಂತಹ, ಪಣತ್ತೂರು ಸಮೀಪ ಇರುವಂತಹ ವಿಬ್ಗಯಾರ್ ರಸ್ತೆಯಲ್ಲಿ ರಸ್ತೆ ಗುಂಡಿಯ ಸಮಸ್ಯೆ ಇತ್ತು. ಕಳೆದ 1 ತಿಂಗಳ ಹಿಂದಷ್ಟೇ ಹಾಕಿರುವಂತಹ ಇಡೀ ರಸ್ತೆ, ಅಂದ್ರೆ ಟಾರ್ ಹಾಕಿರುವಂತಹ ರಸ್ತೆಯ ಕಳಪೆ ಕಾಮಗಾರಿಯನ್ನ ನ್ಯೂಸ್ 18 ಇವತ್ತು ಎಕ್ಸ್ಪೋಸ್ ಮಾಡ್ತಾ ಇದೆ. ನಾನಿರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇರಬಹುದು. ಇದೇ ಒಂದು ಜಾಗದಲ್ಲಿ ಕಳೆದ 1 ತಿಂಗಳ ಹಿಂದಷ್ಟೇ ಇಲ್ಲಿ ಬ್ಯೂಟಿಫುಲ್ ರಸ್ತೆಯನ್ನ ಮಾಡಿದ್ದೇವೆ, ಡಾಂಬರೀಕರಣವನ್ನ ಮಾಡಿದ್ದೇವೆ, ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದೇವೆ, ಜನ ಆರಾಮ್ಸೆ ಓಡಾಡಬಹುದು, ಟ್ರಾಫಿಕ್ ಮುಕ್ತವಾಗಿ ಓಡಾಡಬಹುದು ಅಂತೆಲ್ಲ ಅಧಿಕಾರಿಗಳು ಹೇಳ್ತಾ ಇದ್ರು. ಜೊತೆಗೆ ಎಕ್ಸ್ ನಲ್ಲಿ ಗಮನಿಸಿದ್ರೆ ಸ್ಥಳೀಯ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಶಾಸಕಿ ಆಗಿರುವಂತಹ ಮಂಜುಳಾ ಅರವಿಂದ್ ಲಿಂಬಾವಳಿ ಅವರ ಎಕ್ಸ್ ನಲ್ಲಾಗ್ಲಿ ಅಥವಾ ಅವರ ಬೆಂಬಲಿಗರ ಎಕ್ಸ್ ನ ಪೋಸ್ಟ್ ಗಳಲ್ಲಾಗ್ಲಿ ಸಾಕಷ್ಟು ಪೋಸ್ಟ್ ಗಳು ರಾರಾಜಿಸ್ತಾ ಇತ್ತು. ಆದ್ರೆ ಅದರ ಅಸಲಿಯತ್ತು, ಆ ಒಂದು ರಸ್ತೆಯ ಕಳಪೆ ಕಾಮಗಾರಿಯ ಅಸಲಿಯತ್ತನ್ನ ನ್ಯೂಸ್ 18 ಇವತ್ತು ಎಕ್ಸ್ಪೋಸ್ ಮಾಡ್ತಾ ಇದೆ. ಕೇವಲ ಡಾಂಬರ್ ಹಾಕಿ, ಟಾರ್ ಹಾಕಿ ಒಂದೇ ಒಂದು ತಿಂಗಳಾಯ್ತಷ್ಟೇ. ಒಂದೇ ಒಂದು ತಿಂಗಳಲ್ಲೇ ಈ ರೀತಿಯಾದಂತಹ ಅವಸ್ಥೆ ಇದೆ ಅಂದ್ರೆ ಎಷ್ಟರ ಮಟ್ಟಿಗೆ ಇವರು ಕಳಪೆ ಕೆಲಸ ಮಾಡಿರಬಹುದು ಅನ್ನುವಂತಹ ಕ್ಲಿಯರ್ ಕಟ್ ಆದಂತಹ ಚಿತ್ರಣ ಇಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಡಾಂಬರ್ ಅನ್ನು ಮುಟ್ಟಿದ್ರೆ ಕೈಗೆ ಬರುತ್ತೆ. ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನೀವು ನೋಡ್ತಾ ಇರ್ಬೋದು ನೋಡಿ, ಇಲ್ಲೆಲ್ಲ ಹಿಂಗ ಹಾಕಿಟ್ಟಿದ್ದಾರೆ. ಅಂದ್ರೆ ಯಾರಾದ್ರೂ ಬರ್ತಾರೆ, ಮಾಧ್ಯಮದವ್ರು ಬಂದ್ರೆ ಅವ್ರಿಗೆ ಗೊತ್ತಾಗಬಾರ್ದು ಅನ್ನುವಂತಹ ಕಾರಣಕ್ಕೆ ಈ ರಸ್ತೆ ಗುಂಡಿ ಬಿದ್ದ ತಕ್ಷಣ ಅಥವಾ ಕಳಪೆ ಕಾಮಗಾರಿ ಗೊತ್ತಾಗ್ತಾ ಇದ್ದ ತಕ್ಷಣ, ಅಂದ್ರೆ ಡಾಂಬರ್ ಕೈಗೆ ಬರ್ತಾ ಇದ್ದಂತಹ ತಕ್ಷಣ ಈ ಒಂದು ರಸ್ತೆಯಲ್ಲಿ ಕಿತ್ತೋಗಿರುವಂತಹ ಭಾಗವನ್ನ ಕಿತ್ತಾಕಿದ್ದಾರೆ ಅವರೇ. ಅಂದ್ರೆ ರಾತ್ರಿ ರಿಪ್ಲೇಸ್ ಮಾಡೋದಕ್ಕೋಸ್ಕರ ಈ ರೀತಿಯಾದಂತಹ ಒಂದು ಕೆಲಸ ಮಾಡಿದ್ದಾರೆ. ಇಷ್ಟು ಕಳಪೆ ಕಾಮಗಾರಿ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲೇ ಇದ್ದಂತಹ ಒಬ್ಬ ಇಂಜಿನಿಯರ್, ಅಂದ್ರೆ ಸೈಟ್ ಇಂಜಿನಿಯರ್, ಈ ರಸ್ತೆಯನ್ನ ಮಾಡಿರುವಂತಹ
ಸೈಟ್ ಇಂಜಿನಿಯರ್ ನಾರಾಯಣ ಅವ್ರನ್ನ ನ್ಯೂಸ್ 18 ಪ್ರಶ್ನೆ ಮಾಡುತ್ತೆ. ಆ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ಇದು ನಮ್ ತಪ್ಪಲ್ಲ, BWSSBಯ ನೀರಿನ ಟ್ಯಾಂಕರ್ ಓಡಾಡುತ್ತೆ. ನೀರಿನ ಟ್ಯಾಂಕರ್ ನಾವು ಡಾಂಬರ್ ಹಾಕಿ 4 ಗಂಟೆ ಒಳಗೆ ಓಡಾಡಿರೋದ್ರಿಂದ ಈ ರೀತಿ ಆಗಿದೆ ಅಂತ ಹೇಳ್ತಾರೆ. ಆದ್ರೆ ರೋಡ್ ಅನ್ನ ಬ್ಲಾಕ್ ಮಾಡಬೇಕಾಗಿರೋದು ಯಾರ ಸಮಸ್ಯೆ? ಟ್ರಾಫಿಕ್ ಅವರಿಗೆ ಹೇಳ್ಬಿಟ್ಟು ರೋಡ್ ಅನ್ನ ಬ್ಲಾಕ್ ಮಾಡಬೇಕಾಗಿತ್ತು. ಅದ್ಯಾವುದನ್ನ ಕೂಡ ಮಾಡದೆ ಈ ರೀತಿ ಕಳಪೆ ಕಾಮಗಾರಿ ಮಾಡಿ ಜನಸಾಮಾನ್ಯರಿಗೆ ಸಮಸ್ಯೆಯನ್ನು ಉಂಟು ಮಾಡ್ತಾ ಇರುವಂತದ್ದು ಇಲ್ಲಿನ GBA ಸಿಬ್ಬಂದಿ ಜೊತೆಗೆ ಈ ಒಂದು ರಸ್ತೆಯ ಕಾಂಟ್ರಾಕ್ಟ್ ಅನ್ನು ವಹಿಸಿಕೊಂಡಿರುವಂತಹ ಸಂಬಂಧಪಟ್ಟ ಕಾಂಟ್ರಾಕ್ಟರ್. ಆದಷ್ಟು ಬೇಗ ಈ ರಸ್ತೆಯನ್ನ ದುರಸ್ತಿ ಮಾಡಿಕೊಡ್ಬೇಕು ಅನ್ನೋದು ಜನರ ಆಗ್ರಹ, ಜೊತೆಗೆ ನ್ಯೂಸ್ 18 ನ ಕಳಕಳಿ. ಕ್ಯಾಮರಾಮ್ಯಾನ್ ವಿಶ್ವನಾಥ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು.